ಹೇ ಗೈಸ್, ಆಕಾಶ್ ಸ್ಟೈಲ್ ಲಾಗ್ ವಿಡಿಯೋ ಗೈಸ. ಈಗ ನಾವು ನಮ್ಮ ಕೆಲಸ ಸ್ವಲ್ಪ ಲೌಟ್ ಮುಗ್ದೈತಿ ಇವತ್ತು. ಏನು ನಾವು ಕೆಲಸ ಏನೇನು ಮಾಡಿವು ಅಂತ ನಿಮ್ಗೆ ತೋರಿಸ್ತೀವಿ ನೋಡ್ರಿ ಗೈಸ. ಆ ಗಿಡ ಕಾಣತೈತಿಲ್ಲ ನಿಮ್ಗೆ, ಆ ಗಿಡದ ಬುಡಕ ಕಟ್ಟಿಗಿದ್ದು, ಆ ಕಟ್ಟಿಗೆ ತಂದು ನಾವು ಇಲ್ಲಿ ಉಗಿದು ಇಲ್ಲಿ ರಿಕ್ಷಾ ಬರ್ತೈತಿ. ರಿಕ್ಷಾದಾಗ ಗಾಡಿ ಲೋಡ್ ಮಾಡಿ ತುಂಬಿ ಕಳಿಸಿದ್ವು. ಭಾಳ ಅಂದ್ರೆ ಭಾಳದ್ದು ಗೈಸ, ಒಂದು ದೊಡ್ಡ ಬಡ್ಡಿತ್ತು. ಅಲ್ಲಿಂದ ತಂದು ಅಂದ್ರೆ ಇಲ್ಲಿ ಗಾಡಿ ಹೋಗಂಗಿಲ್ಲ, ಇದೆಲ್ಲ ಹಸಿದೈತಿ, ಎಲ್ಲ ಹೊಲ ಐತಿ, ಇಲ್ಲೆಲ್ಲ ಕಾಣತಿರ್ಬೋದು ನಿಮ್ಗೆ. ಇಲ್ಲೆಲ್ಲ ಇಳಕ್ಲೈತಿ, ಅಲ್ಲಿ ಗಾಡಿ ಹೋಗಂಗಿಲ್ಲ. ಅಲ್ಲಿಂದ ತಂದು ಇಲ್ಲಿ ಉಗಿದು, ಇಲ್ಲಿಂದ ಟಾಟಾಸ್ದಾಗ ಗಾಡಿ ಲೋಡ್ ಮಾಡಿ ಕಳಿಸು. ಆ ಟೆಂಪು ಕಾಣತೈತಿಲ್ಲ, ಆ ಟೆಂಪು ನಮ್ಮದು. ಅದು ಅಲ್ಲಿ ಗಾಡಿ ಹೋಗಂಗಿಲ್ಲ ಅಂತೇಳಿ ಆ ಟೆಂಪು ಅಲ್ಲಿ ತರ್ಬಿದ್ವು. ಬೇರೆ ಗಾಡಿಯಾಗ ಇಲ್ಲಿ ಬಂದು ಹೇರ್ಕೊಂಡು ಹೋದ್ರು. ಅಲ್ಲೊಂದು ಬಡ್ಡಿತ್ತು, ಅಲ್ಲಿ ನಿಮ್ಗೆ ಅದು ಗಿಡ ಒಂದು ಕಾಣೈತಿಲ್ಲ. ಆ ಗಿಡದ ಬಡ್ಡಿಗೆ ಒಂದು ಸಣ್ಣ ಬಡಿ ಕಾಣೈತಿಲ್ಲ. ಹತ್ರ ಬಡ್ಡಿಯಾಕಿ ಈಚೆ ಕಡೆ ಬಿದ್ದಿತ್ತು. ಗಾಡಿ ಆ ಕಾರ್ ಗಾಡಿ ಐತಿಲ್ಲ, ಆ ಕಾರ್ ಗಾಡಿ ಹಂಗೆ ಆಚೆ ಕಡೆ ತೊಗೊಂಡು ಅಲ್ಲಿ ತುಂಬಿದ್ವು. ಅದನ್ನು ಅಲ್ಲಿ ಲೋಡ್ ಮಾಡಿ ತುಂಬಿ ಕಳಿಸಿದ್ವು. ಭಾಳ ಸುಸ್ತಾಯ್ತು ಗೈಸ. ಮುಂಜಾನೆಯಿಂದ ಕೆಲಸ ಮಾಡಿ ಭಾಳ ಸುಸ್ತಾಗಿತ್ತು. ಇವತ್ತು ನಾಲ್ಕೂವರೆಗೆ ಅಂದ್ರೆ ಕೆಲಸ ಅಂತೀರಿ ಮುಗಿದಿತ್ತು. ಮುಗಿದ ಕೈಕಾಲು ತೊಗೊಂಡೆ. ಈಗ ಅವ್ರು ಖಾಲಿ ಮಾಡಕ್ಕೆ ಹೋಗ್ಯಾರು. ಆ ಗಾಡಿ ಐತೆ ಖಾಲಿ ಮಾಡಿ ಬಂದ ನಾನು ಗಾಡಿ ಅಲ್ಲಿ ಒಳಗೆ ಓಣ್ಯಾಗ ಹಚ್ಚಿದನು. ಖಾಲಿ ಮಾಡಿ ಬಂದ ನಾ ಮನೆಗೆ ಹೋಗ್ಬೇಕೀಗ. ಗಾಡಿ ಅಂತಲೂ ಯಾರು ಹಾಕಿಲ್ಲ, ಅದ್ರ ಸಂಬಂಧ ಗಾಡಿ ಅಂತಲ್ಲಿ ಓದಿನ. ಅವ್ರ ಗಾಡಿ ಖಾಲಿ ಮಾಡಿ ಬಂದ ಈಗ ಹೋಗ್ಬೇಕು. ನಿನ್ನೆ ಯಾಕೆ ಲಾಗ್ ಮಾಡಿಲ್ಲ ಅಂದ್ರೆ ಟೈಮ್ ಸಿಕ್ಕಿಲ್ಲ ನನಗೆ. ಕೆಲಸ ಅವ ಇವ ಅಂತೇಳಿ ಒಟ್ಟು ಫೋನ್ ಹಿಡಿಯಾರಿಲ್ಲ. ಕೆಲಸ ಅವ ಅಂತೇಳಿ ಫುಲ್ ನಿನ್ನೆ ಗಡಿಬಿಡಿ ಕೆಲಸ ಆಯ್ತು. ಫೋನ್ ಒಟ್ಟು ಹಿಡಿಯೋಕೆ ಸೌಡ್ ಸಿಗಲಿಲ್ಲ, ಫೋನ್ ಲಾಗ್ ಮಾಡಲಿಲ್ಲ. ಮತ್ತು ಟೈಮ್ ಸಿಗಲಿಲ್ಲ, ಗಡಿಬಿಡಿಯಾಗ ಹತ್ತೈತೆ ಅಂತೇಳಿ ಫುಲ್ ಬಿಜಿ ಆಗಿಬಿಟ್ಟಿದ್ವು. ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಈಗ ಖಾಲಿ ಮಾಡಕ್ಕೆ ಹೋಗ್ಯಾರು. ಇವತ್ತು ಲೌಟ್ ಹೋಗ್ಯಾರ ಅಂತೇಳಿ ಸ್ವಲ್ಪ ಲೌಟ್ ಕೆಲಸ ಮುಗೀತು ಇವತ್ತು. ನಾಳಿಂದ ಮತ್ತು ಐತಿ. ಭಾಳ ಅಂದ್ರೆ ಭಾಳ ಸುಸ್ತಾಯ್ತು ಆಯ್ತು ಗೈಸ. ಈಗ ಹೋಗಿ ಕೈಕಾಲು ತಗೊಂಡು ಬಂದು ಈ ಗಾಡಿ ಅಂತ ನಿಂತೀನಿ. ಏನು ಹೇಳ್ಬೇಕಪ್ಪ ಅಂದ್ರೆ ಸಾಕಾಯ್ತು ರೀ ಗೈಸ. ಮಿಡಲ್ ಕ್ಲಾಸದು ಹುಡುಗರು ಕೆಲಸ ಮಾಡಿ ಸಾಕಾಯ್ತು. ಏನು ತೊಡೆ ಅಲ್ಲಿಂದ ಹಿಡ್ದು ಅಲ್ಲಿ ಮಠ ಗೈಸ ನಾಯಿತ್ಲಿ. ಅಲ್ಲಿಂದ ಹಿಡ್ದು ಇಲ್ಲಿ ಮಠ ಕಟ್ಟಿಗೆ ಭಾಳದ್ದು ದೊಡ್ಡ ಕಂಡಿದ್ದು. ಏನು ಎತ್ತುಗಳಾಗಿತ್ತು, ಅಷ್ಟು ದೊಡ್ಡ ಕಂಡಿದ್ದು. ಅವನು ಸೇಪ್ ಹೋಗಿ ಅಲ್ಲಿ ಹಾಕಿದ್ವು. ಅಲ್ಲಿ ಹಾಕಿ ಇನ್ನು ಜಸ್ಟ್ ಮನೆಗೆ ಹೋಗ್ಬೇಕು ನಾನು ಗೈಸ. ಗಾಡಿ ಸ್ವಲ್ಪ ಆಕ್ಸಿಡೆಂಟ್ ಆಗೈತಿ, ಗಾಡಿ ಎಲ್ಲ ಮುಂದೆ ಮುರಿದೈತಿ ಅಂತೇಳಿ ಒಂದಷ್ಟು ಲೋಗದಾಗ ಹೇಳಿದ್ದು ನಿಮ್ಗೆ. ಗಾಡಿ ರಿಪೇರಿ ಮಾಡಿಸಿದ್ದೇನೆ. ಈಗ ಯಾವ ಥರ ಮಾಡಿಸಿದನಂದ್ರೆ ತೋರಿಸ್ತೀನಿ ಬರ್ರಿ ನೋಡಿ ಗೈಸ. ನೋಡಿ ಗೈಸ, ಇದು ಮುಂದಿನ ಪಟ್ರಿ ಒಂದು ಹೋಗಿತ್ತು, ಮತ್ತು ಲೈಟ್ ಒಂದು ಹೋಗಿತ್ತು. ಇವು ಅಡ್ಡ ಹಾಕ್ಸಿದನು. ಗಾಡಿ ಮತ್ತು ಇದ್ದಕ್ಕಿದ್ದಂಗೆ ಕಾಣೈತಿ, ಚಲೋ ಐತಿ. ಎಲ್ಲ ಫುಲ್ ರಿಪೇರಿ ಮಾಡಿಸಿದನು. ಆವತ್ತು ಆಕ್ಸಿಡೆಂಟ್ ಆಯ್ತು, ಆವತ್ತನ ರಿಪೇರಿ ಮಾಡಿಸಿನಿ. ಯಾಕಂದ್ರೆ ಅದನ್ನು ನೋಡೋಕ್ಕಾಗಿಲ್ಲ. ಅದ್ರ ಸಂಬಂಧ ಆವತ್ತು ಆಕ್ಸಿಡೆಂಟ್ ಆಯ್ತು, ಆವತ್ತಿನ ಹೋಗಿ ಬೆಳಗ್ಗೆ ರಿಪೇರಿ ಮಾಡ್ಸು ಬನ್ನಿ. ಗಾಡಿ ಹೆಂಗೆ ಆಕ್ಸಿಡೆಂಟ್ ಆಯ್ತಂದ್ರೆ ಈ ವಿಡಿಯೋದಾಗ ಕರೆಕ್ಟಾಗಿ ಹೇಳ್ತೀನಿ ಕೇಳ್ರಿ. ನೆಕ್ಸ್ಟ್ ವಿಡಿಯೋದಾಗ ಹೇಳಿರಕ್ಕಿಲ್ಲ, ನಾನು ಹಂಗೆ ಸ್ವಲ್ಪ ಏನೋ ಗಡ್ಬಿಡಿಯಾಗ ಹೇಳಿದ್ನಿ. ನಾಟಂಗೆ ಓಡ್ತಾ ಇಲ್ಲ ಅಂದ್ರೆ ಈ ವಿಡಿಯೋದಾಗ ಹೇಳ್ತೀನಿ ಕೇಳ್ರಿ ಗೈಸ. ಏನಾಯ್ತಂದ್ರಪ್ಪ ಗಾಡಿ ಹಂಗೆ ಆಕ್ಸಿಡೆಂಟ್ ಆಯ್ತಂದ್ರೆ, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಈಗ ಒಂದು ಹಿಂಗೆ ಒಂದು ಲೈನ್ ಇರ್ತೈತಿ. ಈಗ ಹಿಂಗೆ ಲೈನ್ ಇರ್ತೈತಿ. ಆ ಲೈನ್ದಾಗ ಈಚೆ ಕಡೆ ಮಗಲ ಅವನು ರಾಂಗ್ ರೈಟ್ ಹೋಗಿಲ್ಲ, ನಾನು ರಾಂಗ್ ಹೋಗಿಲ್ಲ. ಅವನು ಮುಂದೆ ಹೊಂಟಾನು, ನಾನೇ ಹಿಂದಿಂದ ಹೊಂಟನು. ಎಷ್ಟು ಪರ್ಕ್ ಐತಿ ಅಂದ್ರೆ ಒಂದು 2 ಹೆಜ್ಜೆ ಅಟ್ಟ ಪರ್ಕ್ ಐತಿ. ಗಾಡಿ ಹಿಂದಿಂದ ಹೊಂಟೈತಿ. ಆ ಗಾಡಿ ಸೆಂಟ್ರಿಂಗ್ ಗಾಡಿ ಇರ್ತದ. ಗಾಡಿ ಪಳಿಗಿಳಿ ಹಾಕಿಲ್ಲ, ಫುಲ್ ಲೋಡ್ ಮಾಡಿರಿ ಗಾಡಿ ಅದನ್ನು. ಸೆಂಟ್ರಿಂಗ್ ಗಾಡಿ ಇತ್ತು. ಅವ ಲೊಕೇಶನ್ ಅವಾಗ ಸರಿಯಾಗಿ ಸಿಗಲಾಗಿತ್ತು. ಅಂಬಲ್ಲ ಎಲ್ಲಿ ಇದನ್ನು ಮಾಡೋದು ಅಂತ ಲೊಕೇಶನ್ ನಾನು ಸಿಗಲಾಗಿತ್ತು. ಅವ ಗಾಡಿ ಮಿಚ್ಚಿ ಹೊಡ್ಲಿ ಬ್ಯಾಡು ಹಿಂಗೆ ಮಾಡ್ಕೊಂಡು ಒಂದು ಲೆವೆಲ್ ತರಬಲು ಬ್ಯಾಡು ಅನ್ಕೊಂಡು ಸಕಾಸ ಹೊಂಟಿದ್ದವ. ಅವಾಗ ನಾನೇನಾಯ್ತು, ಮುಂಜಾನೆ ಜಿಮ್ ಹೋಗಿದ್ದೀನಿ. ಜಿಮ್ ಮುಗಿಸ್ಕೊಂಡು ವಾಪಸ್ ಬರತ್ತಿದ್ನಿ. ಹಿಂದೊಬ್ಬ ಬೇರೆದವ ಇದ್ದ. ಅವ ನಾನು ಹೊಂಟಿದ್ದು. ಹೊಂಡತ್ಲಿ ಏನಾಯ್ತ ಅಂಬಲ್ ಗೈಸ, ಏಕ್ದಮ್ ಅವ ಕೈಯೂ ಮಾಡಲಿಲ್ಲ, ಹೆಂಡ್ರಿ ಕೆಟ್ಟರು ಹಚ್ಚಲಿಲ್ಲ. ಏಕ್ದಮ್ ಗಾಡಿ ಬ್ರೇಕ್ ಹಿಡಿದ್ಬಿಟ್ಟ. ಒಂದು 2 ಮಳ ಅಟ್ಟ ಪರ್ಕೈತಿ ಗೈಸ. ಏಕ್ದಮ್ ಗಾಡಿ ಹಾಕಿಬಿಟ್ಟಿನಿ ಗೈಸ. ಎಲ್ಲ ಮುಂದಿಂದ 3 ತುಕಡಿ ಆಯ್ತು. ನಾನು ಸ್ವಲ್ಪ ಸಿಟ್ನಾಗಿದ್ನಿ. ಅವನು ಸ್ವಲ್ಪ ಬಾಯ್ ಮಾಡಿದ್ನಿ. ಬಾಯ್ ಮಾಡಿದ ಮಾತಿನ ಅವನು
ಏನು ಹಿಂಗೆ ಆಗೋದಿತ್ತಂದ್ರೆ ನಾವು ಏನು ಮಾಡೋಕೆ ಬರೋಂಗಿಲ್ಲ, ನಾನು ಏನು ಮಾಡೋಕೆ ಬರೋಂಗಿಲ್ಲ. ಮತ್ತು ಇಟ್ಟಿದ್ರೆ ನಮ್ಮ ಬೇರೆದ್ರ ಕೈಯಾಗ ನಮ್ಮ ಮನ ಕೈಯಾಗ ಗಾಡಿ ಇದ್ರೂ ಏನು ಖರ್ಚಾಗಿಲ್ಲ, ನನ್ನ ಕೈಯಾಗ ಇದ್ರೂ ಏನು ಖರ್ಚಾಗಿಲ್ಲ. ಅದ ಹೆಂಗೆ ಏನೂ ಆತ ಅಂಬಲ್ಲ ನನಗೆ ಗೊತ್ತಾಗಲಿಲ್ಲ. ಏಕ್ದಮ್ ಸಡನ್ ಹಂಗೆ ಆಗಿಬಿಡ್ತು. ನಾನು ಅಲ್ಲಿಂದ್ರಲೆಲ್ಲ ಸ್ವಲ್ಪ ಬಾಯ್ ಮಾಡಿನಿ, ಅವ್ನಿಗೆ ಸಿಟ್ನಾಗಿದ್ದೀನಿ, ಸ್ವಲ್ಪ ಬಾಯ್ ಮಾಡಿನಿ. ಗಾಡಿ ಹೊಡ್ಕೊಂಬಂದು ಮನೆಗೆ ಹಚ್ಚೀನಿ. ಮನೆಗೆ ಹಚ್ಚಿ ಕೆಲಸಕ್ಕೆ ಹೋದಿತ್ತು, ಕೆಲಸನೂ ಬಿಟ್ಟಿನಿ, ಎಲ್ಲ ಬಿಟ್ಟಿನಿ. ಮೊದಲು ಹೋಗಿ ಗಾಡಿ ಹೋಗಿ ರಿಪೇರ್ ಮಾಡಿಸ್ಕೊಂಬಂದು ಅಂದ್ಲಾಗ ಸಮಾಧಾನ ಆಯ್ತು ಗೈಸ್. ನನಗೆ ಗಾಡಿ ಖರ್ಚು ಅಟ್ಟಕ್ಕೆ ಅಂದ್ರೂ ಗಾಡಿ ಖರ್ಚು ಆಗೈತಿ ಗೈಸ. ಒಂದು 2,000 ರೂಪಾಯಿ ಖರ್ಚು ಬಂದೈತಿ. ಏನು ಟೆನ್ಷನ್ ಮಾಡ್ಕೊಲಿಲ್ಲ ಗೈಸನ. ಅದೇನು ಗಾಡಿ ಆಕ್ಸಿಡೆಂಟ್ ಆಯ್ತು, ಸಮಾಧಾನಲೇ ಹೋದ್ನಿ. ಮನೆ ಹೋಗಿ ಸ್ವಲ್ಪ ನಾಷ್ಟ ಮಾಡಿ ಗಾಡಿ ತೊಗೊಂಡು ಹೋದ್ನಿ. ಗಾಡಿ ರಿಪೇರ್ ಮಾಡಿಸ್ಕೊಂಬಂದು ಗಾಡಿ ಮುಂದೆ ತರಿಬ್ನಿ. ಹಿಂಗಾಯ್ತು ಗೈಸದ. ನಿನ್ನ ಹೇಳ್ಬೇಕಾಗಿತ್ತು, ನೀನು ಸ್ವಲ್ಪ ಟೈಮ್ ಸರಿಯಿಲ್ಲ, ಕೆಲಸಗಳು ಭಾಳ ಸ್ವಲ್ಪ ಅರ್ಜೆಂಟ್ ಕೆಲಸ ಅದಾವು. ಅದ್ರ ಸಂಬಂಧ ಫೋನ್ ಹಿಡಿಯಾರ ಅವರೆಲ್ಲ ಹಂಗೆ ಗಡ್ಬಡೆ ಜಿಮ್ ಹೋಗೋದ, ಕೆಲ್ಸಕ್ಕೆ ಹೋಗೋದ, ಒಟ್ಟು ಟೈಮ್ ಸಿಗೋತ್ತು, ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಸಿಗೋತ್ತು. ಇವತ್ತು ಸ್ವಲ್ಪ ಕೆಲಸ ಲಗೋಟು ಮುದೈತಿ. ಇವತ್ತು ವಿಡಿಯೋ ಮಾಡಕತ್ತೀನಿ. ಗಾಡಿ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಓಡ್ತೈತಿ, ದಿನ ದುಡಿತಾರೆ ಅನ್ನೋದು ಅವ್ರಿಗೆ ಓಡ್ತಾ, ಖರ್ಚು ಎಟ್ಟು ಬಂತು ಅವ್ರಿಗೆ ಓಡ್ತಾ. ಅದೇನು ದೊಡ್ಡ ಆಗೋದಲ್ಲ. ಅದಕ್ಕೆ ಗಾಡಿ ಅಂತ ರಿಪೇರ್ ಮಾಡಿಸಿದನು. ಸ್ವಲ್ಪ ಬಾಯ್ ಮಾಡಿ ನಮ್ಗೆ ವಾದ ಇಷ್ಟ ಹೇಳ್ದ ಐತಿ ಗೈಸ. ಅದೇನು ದೊಡ್ಡ ಆಕ್ಸಿಡೆಂಟ್ ಆಗಿಲ್ಲ, ಅಷ್ಟೇ ಸುಮ್ಮನೆ ಸಾಧಾರಣ ಐತೆ. ಅದನ್ನ ನಿಮ್ಗೆ ಹೇಳೋಂಗಾತು ನಾ ಹೇಳ್ತೀನಿ. ಅದಕ್ಕೇನು ಭಾಳ ಖರ್ಚು ಆಗಿಲ್ಲ, ಅದಕ್ಕೇನು ಭಾಳ ಆಕ್ಸಿಡೆಂಟ್ ಆಗಿಲ್ಲ, ನನಗೂ ಏನಾಗಿಲ್ಲ. ದೇವ್ರ ಅನುಭವ ನಂತರ ನನಗೇನಾಗಿಲ್ಲ. ಅದಕ್ಕೂ ಏನು ಭಾಳ ಖರ್ಚಾಗಿಲ್ಲ, ಸ್ವಲ್ಪ ದೊಡ್ಡ ಖರ್ಚಾಗಿತ್ತು. ಅಷ್ಟೇ ನಿಮ್ಗೆ ಹೇಳೋದಿತ್ತು, ಸ್ವಲ್ಪ ಹೇಳಿನಿ ಏನಾಗಿತ್ತು, ನನ್ನ ತಲೆ ಏನೇನಾಗೈತಿ ಅಂತ ನಿಮ್ಗೆ ಅಟ ಶೇರ್ ಮಾಡೋಂಗತ್ತು. ಶೇರ್ ಮಾಡಿನಿ. ಮತ್ತು ಆ ಕಡೆಯಿಂದ ಗಾಡಿ ಬರತ್ತಿತ್ತು. ಇನ್ನೊಂದು ಹೇಳೋದು ಮಾಡ್ತೀನಿ, ಆ ಕಡೆಯಿಂದ ಗಾಡಿ ಬರುತ್ತೆ. ನೀವು ಅಂತಿರ್ಬೇಕು ಈ ಸೈಡ್ ಹೊಡೆದು ಹೋಗ್ಬೇಕಲ್ಲ, ಅವನಂತ ಸೈಡ್ ಹೊಡೆದು ಹೋಗ್ಬೇಕಂದ್ರೂ ಆ ಕಡೆಯಿಂದ ಗಾಡಿ ಬರತ್ತಾವೆ. ಮತ್ತು ನೀವು ಹಿಂದೆ ದೂರ ಆಗ್ಬೇಕಲ್ಲ ಅನ್ನತಿ. ನಾನು ಗೈಸ ಗಾಡಿ ಎಕ್ಸಾಂಪಲ್ ಮುಂದೆ ಹೊಂಟಿತ್ತದ, ನಾ ಹಂಗೆ ತರ್ಬಂಗಿಲ್ಲ. ಈಗ ನೀವು ಏಕದಮ್ ಈಗ ಒಂದು ಯಾವ್ದಾರು ಟ್ರಕ್ ಬರಲಿ, ಅದ್ರ ಹಿಂದಿಂದ ಹೋಗ್ರಿ, ಅದನ್ನ ಸೈಡ್ ಹೋಗ್ಬೇಕಂತೇಳಿ ಹೋಗ್ರಿ. ಆ ಕಡೆಯಿಂದ ಗಾಡಿ ಬರತ್ತಾವ, ಅದರಿಂದ ಹೋಗ್ಬೇಕು ನೀವು ಗೈಸ. ಹಿಂಗಾಯ್ತು ಗೈಸದ. ಏಕದಮ್ ಹಂಗಾಗಿಬಿಡ್ತು. ಅದಕ್ಕೇನು ನಾನು ಟೆನ್ಷನ್ ಮಾಡ್ಕೊಂಡಿಲ್ಲ. ಅದಕ್ಕೇನು ಭಾಳ ಖರ್ಚಾಗಿಲ್ಲ, ಥೋಡೆ ಖರ್ಚಾಗೈತಿ. ಹಿಂಗೆ ಈ ಕಡೆಯಿಂದ ಹೊಡಿಬೇಕಂದ್ರೆ ಆ ಕಡೆಯಿಂದ ಗಾಡಿ ಬರೋದು ಹೋಗಕ್ಕಾಗಲಿಲ್ಲ. ಮತ್ತು ಆಗೋದತ್ತದ ಹಂಗೆ ಹೊರದ್ರು ಹಂಗೆ ಆಗೋದು ಅನ್ನೋದ ಇಟ್ಟಿರಿ ಆಯ್ತು ಗೈಸ. ಆಗೋದತ್ತು ಆಯ್ತು, ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ಕರ್ತಿರ್ತೀರಿ ಮಾಡಿದ ನಾನು, ಅದೇನು ದೊಡ್ಡ ಆಗೋದಲ್ಲ. ನಾನು ರಗಡ್ ಸಲ ಬಳಸಿ ಹೋಗಿದ್ದು ಗಾಡಿ ಸ್ವಲ್ಪ ಏನು ಭಾಳ ಆಕ್ಸಿಡೆಂಟ್ ಆಗಿಲ್ಲ. ಹೇಳುವಂಗೆ ಆಯ್ತು ನಿಮ್ಗೆ ಹೇಳ್ತೀನಿ. ನನಗಂತೀರಿ ಒಂದು ಆಕ್ಸಿಡೆಂಟ್ ಆಯ್ತಲ್ಲ, ಭಾಳ ಅಂದ್ರೆ ಭಾಳ ಅರ್ಥ ಮಾಡ್ಕೊಂಡೆ. ಏನತ್ತಂದ್ರೆ ಮುಂದೆ ಗೈಸ ಪಳಿದಾವು ಗಾಡಿ ಹಿಂಗೆ ಐತಿ. ಮುಂದೆ ಪಳಿ ಸ್ವಲ್ಪ ಗಾಡಿ ಬಿಟ್ಟು ಸ್ವಲ್ಪ ಹಿಂದೆ ವಜ್ಜೆ ಪಳಿ ಹಿಂಗದ ಮುಂದದಾವು ಹಿಂದದಾವು ಎಲ್ಲ ಪಳಿಗೆ ಪಳಿ ಇರಲಿ ಪಳಿ ಮುಂದೆ ಬಂದೈತಿ. ಏನೋ ಗಾಡಿ ಹೋಗಿ ಹಾಕಿನಿ, ಏನೂ ಆಗಲಿಲ್ಲ, ನನಗೇನಾಗಲಿ. ಹಿಂದೆ ನಮ್ಮ ಕುಂತವಂಗ ಕಾಲು ಹಿಡಿದಿರ್ತೈತ್ಲಿ ಅದು ಹೋಗಿ ಕಾಲಿಗೆ ಬಿಡಿತವಂಗ. ಅವಂಗೆ ಹಿಂದೆ ಗಾಡಿ ಹೊಡ್ಯವಂಗ ಸತ್ಯಕ್ಕೆ ಏನಾಗಿಲ್ಲ, ನನಗೆ ಏನೂ ಆಗಿಲ್ಲ, ಏನು ಟಚ್ ಕೂಡ ಆಗಿಲ್ಲ. ಗಾಡಿ ಗಟ್ಟಾಗೈತೆ, ನನಗೇನು ಒಂದು ನಿಟ್ ಖರ್ಚಾಗಿಲ್ಲ, ಏನೂ ಬಿಟ್ಟಿಲ್ಲ. ಅವಂಗೆ ಹಿಂದೆ ಸ್ವಲ್ಪನೂ ಕಾಲಿಗೆ ಬಡಿತು ಗೈಸ. ಬಡದ ಸ್ವಲ್ಪನೂ ಕಾಲಡ್ ಬಾತೈತೆ ಅಂತ ಒಂದು ಇಷ್ಟ ಬಾತೈತೆ, ಅದು ಭಾಳೆಲ್ಲ. ಅಂತಿದ್ನಿ ನನ್ನ ಬಲ್ಲಿ ಯಾರೂ ಇಲ್ಲ, ನಾ ಒಬ್ಬ ಸಿಂಗಲ್, ಯಾರೂ ಇಲ್ಲ ಅಂತ ತಿಳಿದಿದ್ನಿ. ಆದ್ರೆ ಒಬ್ಬರದಾರ ಅನ್ನೋದು ನನಗೆ ಆ ಗಾಡಿ ಆಕ್ಸಿಡೆಂಟ್ ಆಗಬೇಕು ಗೊತ್ತಾಯ್ತು. ದೇವ್ರದಾನ ನನ್ನ ಬಲ್ಲಿ. ಅದೊಂದು ಭಾಳ ಧೈರ್ಯ ಬಂತು, ಅದೊಂದು ಭಾಳ ಅರ್ಥ ಆಯ್ತು ನನಗೆ. ನನ್ನ ಬಲ್ಲಿ ದೇವ್ರ ಸಾಧನೆ ಮಾಡೋದು ಕರ್ತವ್ಯ ನಂದ, ನಾನು ಹೊಸ ಕರ್ತವ್ಯ ದೇವ್ರದ್ದ. ಇದೊಂದು ಭಾಳ ಅರ್ಥ ಆಯ್ತು. ಮತ್ತು ಏನಾರೇ ಸ್ವಲ್ಪ ಬಡ್ದಾರ ಗೈಸ ಏಕ್ದಮ್ ಕಣ್ಣು ಮುಂದದಾವ, ಕಣ್ಣು ಮುಂದೆ ಏಕ್ದಮ್ ಕಣ್ಣಿಗೆ ಬಡಿಲಿ, ತಲೆಗೆ ಬಡಿಲಿ, ಏನಾರು ಒಂದು ಪೆಟ್ಟು ಆಗೇ ಬಿಡ್ತದೆ ಗೈಸ. ಕಣ್ಣಿಗೆ ಅದು ಮಳಿದು ಅಂದ್ರೆ ಕಣ್ಣಿಗೆ ಬಡದ್ರೆ ಕಣ್ಣ ಕೊಟ್ಟು ಗೈಸ. ಮತ್ತು ಎಲ್ಲರೂ ಹಿಂಗೆ ಅಣ್ಣಿಗೆ ಇಲ್ಲ ಬಾಯಿ ಎಲ್ಲರೂ ಒಂದು ಸ್ವಲ್ಪ ಪೆಟ್ಟು ಹತ್ತರೂ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಆಗೈತಿ ಗೈಸ. ಏನೋ ದೇವ್ರ ಖರ್ಚು ಮಾಡಿಕೊಟ್ಟಿಲ್ಲ, ಖರ್ಚಾಗಿಲ್ಲ. ಗಾಡಿ ಖರ್ಚಾಗೈತಿ. ಮತ್ತು ಹಿಂದಿನ ಗೈಸ ಇದಾಗೈತಿ. ನನಗೆ ಏನೂ ಆಗಿಲ್ಲ, ಗಾಡಿ ಹೊಡ್ಯಾಂಗ ಸತ್ಯಕ್ಕೆ ಏನಾಗಿಲ್ಲ. ಓಕೆ ಗೈಸ್, ಈಗ ಜಸ್ಟ್ ನಾ ಮನೆ ಹೊಂಟೀನಿ. ನನಗೆ ಟೈಮ್ ಎಲ್ಲ ಈಗ ಮಳೆ ಅಂತ ಭಾಳ ಆಗೈತಿ. ನೆಕ್ಸ್ಟ್ ಹಿಡಿದ ಸಿಗ್ತನು. ಬಾಯ್.